ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ಗೆ ಒಂದು ಒಳ್ಳೆ ಮೊಬೈಲ್ ಕೊಡಿಸ್ಬೇಕು. ಆ ಮೊಬೈಲ್ ನೋಡೋದಕ್ಕೆ ಚೆನ್ನಾಗಿರಬೇಕು, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ಕ್ಯಾಮ್ರಾನು ಕೂಡ ಚೆನ್ನಾಗಿರಬೇಕು. ಮೇಯ್ನ್ ಆಗಿ ಮೊಬೈಲ್ ಹ್ಯಾಂಗ್ ಆಗಬಾರ್ದು ಅಂತ ಮೊಬೈಲ್ ಯಾವುದಾದ್ರೂ ಇದೆಯಾ ಬ್ರೋ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ. ಇವಾಗ ಒಂದು ಮೊಬೈಲ್ ಅನ್ಬೀಟಬಲ್ ಪ್ರೈಸಸ್ ಅಲ್ಲಿ ಸಿಗ್ತಾ ಇದೆ. ಫಸ್ಟ್ ಗೆ ಮೊಬೈಲ್ ಲಾಂಚ್ ಮಾಡಿದಾಗ ತುಂಬಾನೇ ಕಾಸ್ಟ್ಲಿ ಇತ್ತು. ಇವಾಗ ಈ ಒಂದು ಮೊಬೈಲ್ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಹತ್ತತ್ರ 20,000 ನಿಮಗೆ ಪ್ರೈಸ್ ಅನ್ನೋದು ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಾದ್ರೂ ಮನೆಯಲ್ಲಿ ಪೇರೆಂಟ್ಸ್ಗೆ ಒಂದು ಒಳ್ಳೆ ಮೊಬೈಲ್ ಕೊಡಿಸ್ಬೇಕು, ಇಲ್ಲ ನೀವು ಸ್ಟೂಡೆಂಟ್ ನೀವೇ ಒಂದು ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಅದು ಯಾವ ಮೊಬೈಲ್ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಮೊಬೈಲ್ ಹೆಸರು ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ A55. ಈ ಮೊಬೈಲ್ ಅಲ್ಲಿರೋ ಪ್ಲಸ್ ಮೈನಸ್ ಎಲ್ಲಾನು ಕೂಡ ಹೇಳ್ತೀನಿ. ಫಸ್ಟ್ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಹೇಳ್ತೀನಿ. ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.6 ಇಂಚಸ್ ಫುಲ್ HD ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರದೇ ಓನ್ ಚಿಪ್ ಸೆಟ್ ಸ್ಯಾಮ್ಸಂಗ್ Exynos 1480 ಈ ಒಂದು ಚಿಪ್ ಸೆಟ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ 4 ನ್ಯಾನೋಮೀಟರ್ ಮೇಲೆ ಬಿಲ್ಡ್ ಆಗಿರುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. OIS ಇರುತ್ತೆ. ನೀವು ವಿಡಿಯೋಸ್ ತೆಗಿಬೇಕಾದ್ರೆ, ಫೋಟೋಸ್ ತೆಗಿಬೇಕಾದ್ರೆ ನಿಮಗೆ ಸ್ಟೆಬಿಲೈಸೇಷನ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೆಕೆಂಡರಿ ಕ್ಯಾಮ್ರಾ ನಿಮಗೆ 12 ಮೆಗಾ ಪಿಕ್ಸೆಲ್ ಇರುತ್ತೆ, ವೈಡ್ ಆಂಗಲ್ ಸೆನ್ಸರ್. ಥರ್ಡ್ ಕ್ಯಾಮ್ರಾ 5 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್. ಫ್ರಂಟ್ ಕ್ಯಾಮ್ರಾ ನಿಮಗೆ 32 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. IP67 ರೇಟಿಂಗ್ ಇಂದನೂ ಕೂಡ ಬರುತ್ತೆ. ಈ ಮೊಬೈಲ್ ಅಲ್ಲಿರೋ ಇನ್ನ ಒಂದು ಹೈಲೈಟ್ ಏನು ಅಂದ್ರೆ 4 ವರ್ಷ ನಿಮಗೆ OS ಅಪ್ಡೇಟ್ ಕೊಡ್ತಾರೆ, 5 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾರೆ. ಇದು ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಆ ಪ್ರೈಸ್ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ಬ್ರಾಂಡ್ಸ್ ಅವರು ನಿಮಗೆ 3+4 ಕೊಡ್ತಾರೆ, 4+5 ಕೊಡೋದಿಲ್ಲ. ಈ ಮೊಬೈಲ್ ನಿಮಗೆ 4+5 ಇರುತ್ತೆ. 4 ವರ್ಷ ನಿಮಗೆ OS ಅಪ್ಡೇಟ್ ಸಿಗುತ್ತೆ, 5 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಮತ್ತೆ ಈ ಮೊಬೈಲ್ ಅಲ್ಲಿರೋ ಸ್ಪೆಷಲ್ ಏನು ಬ್ರೋ? ಸೊ ಇವಾಗ ನಾವು ನಮ್ಮ ಪೇರೆಂಟ್ಸ್ ಗೆ ಕೊಡಿಸ್ಬೇಕು ಅಂದ್ರೆ ಈ ಮೊಬೈಲ್ ಯಾಕೆ ಕೊಡಿಸ್ಬೇಕು ಅಂದ್ರೆ ಮೊದಲನೇದಾಗಿ ಬಿಲ್ಡ್ ಕ್ವಾಲಿಟಿ, ಹಾಗೆ ಬಂದ್ಬಿಟ್ಟು ಡಿಸೈನ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನೋಡೋದಕ್ಕೆ ನಿಮಗೊಂದು ರೀತಿ ಫ್ಲಾಗ್ಶಿಪ್ ಮೊಬೈಲ್ ತರ ಇರುತ್ತೆ. ನೋಡೋದಕ್ಕೆ ಯೂನಿಫಾರ್ಮ್ ಡಿಸೈನ್ ಇರುತ್ತೆ, ನೋಡೋದಕ್ಕೆ ಮಾತ್ರ ತುಂಬಾನೇ ಕ್ಲೀನ್ ಇರುತ್ತೆ. ಇನ್ನ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಕಂಪ್ಲೀಟ್ ಆಗಿ ಮೆಟಲ್ ಫಿನಿಶ್ ಇಂದ ಬರುತ್ತೆ. ಫ್ರಂಟ್ ಅಂಡ್ ಬ್ಯಾಕ್ ಎರಡು ಸೈಡ್ ಕೂಡ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ ಯೂಸ್ ಮಾಡಿದ್ದಾರೆ. ಎರಡು ಸೈಡ್ ಕೂಡ ನಿಮಗೆ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಇನ್ನ ಸೈಡ್ ಅಲ್ಲಿ ನಿಮಗೆ ಮೆಟಲ್ ಏನಿರುತ್ತಲ್ಲ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಬ್ರಷ್ ಮೆಟಲ್ ಫಿನಿಶ್ ಇಂದ ಬರುತ್ತೆ. ನೋಡೋದಕ್ಕೆ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇನ್ ಹ್ಯಾಂಡ್ ಫೀಲ್, ಈ ಮಾತ್ರ ಏನಾದ್ರೂ ನಿಯರ್ ಬೈ ಸ್ಟೋರ್ ಇತ್ತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ A55 ಕೈಯಲ್ಲಿ ಇಟ್ಕೊಂಡು ನೋಡಿ, ನಿಮಗೆ ಒಂದು ರೀತಿ ಫ್ಲಾಗ್ಶಿಪ್ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಂಗೆ ಇರುತ್ತೆ. ನಾರ್ಮಲ್ ಆಗಿ 20,000 25,000 ರೇಂಜ್. ಸೊ ಈ ರೇಂಜ್ ಅಲ್ಲಿರೋ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿರೋ ಫೀಲೇ ನಿಮಗೆ ಇರೋದಿಲ್ಲ. ಒಂದು 50,000 ರೂಪಾಯಿ ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ರೆ ನಿಮ್ ಫೀಲ್ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಇರುತ್ತೆ. ಕಂಪ್ಲೀಟ್ ಆಗಿ ನಿಮಗೆ ಮೆಟಲ್ ಫಿನಿಶಿಂಗ್ ಇರುತ್ತೆ. ಬಿಲ್ಡ್ ಕ್ವಾಲಿಟಿನೂ ಕೂಡ ನಿಮಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇನ್ನು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಪರ್ಫಾರ್ಮೆನ್ಸ್ ವಿಷಯದಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಈ ಒಂದು ಮೊಬೈಲ್ ಎಲ್ಲರಿಗೂ ಕೂಡ ಸೂಟ್ ಆಗೋದಿಲ್ಲ. ಯೂಟ್ಯೂಬ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ನೋಡ್ತೀವಿ, ಫೇಸ್ಬುಕ್ ನೋಡ್ತೀವಿ, ಯಾವ್ದಾದ್ರು ಕಾಲ್ಸ್ ಬಂತು ಅಂದ್ರೆ ಪಿಕ್ ಮಾಡ್ತೀವಿ, ಲೈಟ್ ಆಗಿ ಸಣ್ಣ ಪುಟ್ಟ ಗೇಮ್ಸ್ ಆಡ್ತೀವಿ ಅಂದ್ರೆ ಈ ಮೊಬೈಲ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಹ್ಯಾಂಗ್ ಆಗೋದಿಲ್ಲ. ಇಲ್ಲ ಬ್ರೋ ನಾವು ತುಂಬಾ ಹೆವಿ ಗೇಮ್ಸ್ ಆಡ್ತೀವಿ ಅಂದ್ರೆ ಅವರಿಗೆ ಇದು ಕೆಲಸಕ್ಕೆ ಬರೋದಿಲ್ಲ, ಅಷ್ಟು ಪವರ್ಫುಲ್ ಆದ್ರೆ ಇರೋದಿಲ್ಲ. ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ತೀರಾ ಅಂದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಗಿ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನೀವು ನಿಮ್ಮ ಪೇರೆಂಟ್ಸ್ ಗೆ ಕೊಡಿಸ್ಬೇಕು ಅನ್ಕೊಂಡ್ರೆ ಅವ್ರು ಮ್ಯಾಕ್ಸಿಮಮ್ ಅಂದ್ರೆ ಯಾವ ಗೇಮ್ ಆಡ್ಬೋದು? ಕ್ಯಾಂಡಿ ಕ್ರಶ್, ಹ್ಯಾಂಗ್ರಿ ಬರ್ಡ್, ಇಲ್ಲಾಂದ್ರೆ ಟೆಂಪಲ್ ರನ್. ಸೊ ಈ ರೀತಿಯಾಗಿ ಯಾವ್ದಾದ್ರು ಸಣ್ಣ ಪುಟ್ಟ ಗೇಮ್ಸ್ ಆಡ್ಬೋದು. ಅವರಿಗೆ ಈ ಮೊಬೈಲ್ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅವರಿಗೆ ಇದು ಸೂಟ್ ಆಗುತ್ತೆ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಇದು ಕೂಡ ನಿಮಗೆ ತುಂಬಾ ಒಳ್ಳೆ ಚಿಪ್ ಸೆಟ್, ಆದ್ರೆ ನೀವು ಅಂದ್ಕೊಂಡಿರೋ ಲೆವೆಲ್ಗೆ ಇರೋದಿಲ್ಲ. ನೀವು ನಾರ್ಮಲ್ ಅಂದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ಕೊಡಿಸಬಹುದು. ಇನ್ನ ಬ್ಯಾಟ್ರಿನೂ ಕೂಡ ಅಷ್ಟೇ, ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದೀರಾ ಅಂದ್ರೆ ಒಂದಿನ ನಿಮಗೆ ಈಸಿಯಾಗಿ ಬರುತ್ತೆ. ಹಾಗೆ ಬಂದ್ಬಿಟ್ಟು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇರುತ್ತೆ, ಈಸಿಯಾಗಿ ನಿಮಗೆ ಒಂದಿನ ಬರುತ್ತೆ. ಇದೊಂದು ನಿಮಗೆ ಅಡ್ವಾಂಟೇಜ್. IP67 ರೇಟಿಂಗ್ ಇಂದನೂ ಕೂಡ ಬರುತ್ತೆ. ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇರುತ್ತೆ. ಇದು ಕೂಡ ನಿಮಗೆ ಒಂದು ರೀತಿ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ 4 ವರ್ಷ ನಿಮಗೆ OS ಅಪ್ಡೇಟ್ ಕೊಡ್ತಾರೆ, 5 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. 4 ವರ್ಷ OS ಅಪ್ಡೇಟ್ ಸೂಪರ್ ಅಂತಾನೆ ಹೇಳ್ಬೋದು. ಸೆಕ್ಯೂರಿಟಿ ಅಪ್ಡೇಟ್ಸ್ ನಿಮಗೆ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇವಾಗ ಕೆಲವೊಂದು ಮೊಬೈಲ್ಸ್ ನಿಮಗೆ ಹ್ಯಾಕ್ ಆಗ್ತಾ ಇರುತ್ತೆ, ಏನೋ ಒಂದು ಮಾಲ್ವೇರ್ ಆಗ್ತಾ ಇರ್ತಾರೆ. ಸೊ ಇದಕ್ಕೆ ಮೇನ್ ಆಗಿ ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನೋದು ಇಂಪಾರ್ಟೆಂಟ್. ಸ್ಯಾಮ್ಸಂಗ್ ಅವರು ನಿಮಗೆ 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ಇದೊಂದು. ಹಾಗೆ ಬಂದ್ಬಿಟ್ಟು ಸರ್ವಿಸ್ ಸೆಂಟರ್ಸ್ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ಪ್ರತಿಯೊಂದು ಊರಲ್ಲೂ ಕೂಡ ಸರ್ವಿಸ್ ಸೆಂಟರ್ ಇರುತ್ತೆ. ನಿಮಗೆ ಯಾವುದೇ ರೀತಿ ಮೇಜರ್ ಆಗಿ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಪ್ರಾಬ್ಲಮ್ ಬಂದರೂ ಕೂಡ ಈಸಿಯಾಗಿ ನಿಮಗೆ ರೀಪ್ಲೇಸ್ ಆಗಿರ್ಬೋದು, ಇಲ್ಲ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅಲ್ಲಿ ನಿಮಗೆ ರೆಕ್ಟಿಫೈ ಆದ್ರೆ ಆಗುತ್ತೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಈ ಮೊಬೈಲ್ ಇವಾಗ ತುಂಬಾ ಒಳ್ಳೆ ಪ್ರೈಸಿಗೆ ಸಿಗ್ತಾ ಇದೆ. ಹತ್ತತ್ರ 25 ಒಳಗಡೆನೆ ನಿಮಗೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. ಲಾಂಚ್ ಮಾಡಿದಾಗ ಈ ಮೊಬೈಲ್ ಪ್ರೈಸ್ ಹತ್ತತ್ರ
40,000 ದಾಟಿತ್ತು, 45 ಅರೌಂಡ್ 50 ಏನೋ ಲಾಂಚ್ ಮಾಡಿದ್ರು. ಇವಾಗ ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. 25,000 ರೇಂಜ್ ಅಲ್ಲಿ ಒಂದೊಳ್ಳೆ ಮೊಬೈಲ್ ನಿಮ್ಮ ಪೇರೆಂಟ್ಸಿಗೆ ಕೊಡಿಸ್ಬೇಕು, ಇಲ್ಲ ಬ್ರೋ ನಾನು ಸ್ಟೂಡೆಂಟ್ ನಾನೇ ಈ ಮೊಬೈಲ್ ತಗೊಂತೀನಿ ಅಂದ್ರೆ ನಿಮಗೂ ಕೂಡ ಇದು ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಬಿಲ್ಡ್ ಕ್ವಾಲಿಟಿಯಲ್ಲಾಗಲಿ, ಟ್ರಸ್ಟಲ್ಲಾಗಲಿ, ಹಾಗೆ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಅಲ್ಲಾಗಲಿ ಎಲ್ಲದರಲ್ಲೂ ಕೂಡ ಕ್ಲೀನ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಕ್ಯಾಮ್ರಾನು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಡೀಸೆಂಟ್ ಕ್ಯಾಮ್ರಾಸ್ ಬರುತ್ತೆ, ಆರಾಮಾಗಿ ನೀವು ಆದ್ರೆ ಯೂಸ್ ಮಾಡ್ಬೋದು. ಯಾರಾದರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ಈ ಮೊಬೈಲ್ ತಗೊಳ್ಳಿ. ನೀನೇನು ಸ್ವಲ್ಪ ದಿನದಲ್ಲಿ ಸೇಲ್ ಕೂಡ ಸ್ಟಾರ್ಟ್ ಆಗುತ್ತೆ, ಅಲ್ಲಿನೂ ಕೂಡ ಟ್ರೈ ಮಾಡ್ಬೋದು. ಅಲ್ಲಿನ ಒಂದು ಸ್ವಲ್ಪ ಸಿಕ್ಕಿದ್ರೆ ಕಮ್ಮಿಗೂ ಕೂಡ ಸಿಗುತ್ತೆ, ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಹೊಸ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಸ್ವಲ್ಪ ಯೂಸ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.